ಶ್ರೀ ಬಸವ ಟಿವಿ ವಾಹಿನಿಯ ಎಲ್ಲ ಸಹೃದಯ ವೀಕ್ಷಕರಿಗೆ ನೋಡುಗರಿಗೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಮಾಡುವ ತುಂಬ ಹೃದಯದ ಶರಣು ಶರಣಾರ್ಥಿಗಳು. ಇವತ್ತು ನಾನು ನನಗತ್ಯಂತ ಪ್ರೀತಿಯ ಕವಿ, 16ನೇ ಶತಮಾನದ ಮಹಾಕವಿ ಎಂದು ಹೆಸರಾಗಿರ್ತಕ್ಕಂಥ, ಅಷ್ಟೇ ಕ್ರಾಂತಿ ಪುರುಷನಾಗಿರ್ತಕ್ಕಂಥ, ಒಂದು ಹಿಂಡ ನಗಲಿದ ಆನೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಹಿಂಡ ನಗಲಿದ ಗಜದಂತೆ, ಆನೆಯಂತೆ ಒಬ್ಬನೇ ಏಕಾಂಗಿ ಗಜದಂತೆ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಪ್ರವಾಸ ಮಾಡ್ತಾ, ಆಶುಕವಿಯಾಗಿ ವಚನಗಳನ್ನು ಹಾಡ್ತಾ, ಅದು ಕಂಠೋಕ್ತವಾಗಿರ್ತಕ್ಕಂಥ ವಚನಗಳನ್ನು ಹಾಡ್ತಾ ಇಡೀ ದೇಶದಾದ್ಯಂತ ಸಂಚರಿಸಿದಂತಹ ಶ್ರೇಷ್ಠ ಅನುಭಾವಿ ಕವಿ ಸರ್ವಜ್ಞನನ್ನು ಕುರಿತು ತಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಯಾಕೆ ಈ ಸಂದರ್ಭದಲ್ಲಿ ನಾನು ಸರ್ವಜ್ಞನ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದರೆ, ಈ ಹಿಂದೆ ನನಗೆ ಒಂದು ಜನಪ್ರಿಯ ಶಿಕ್ಷಕ ಪ್ರಶಸ್ತಿ ಬಂತು. ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಅದು ಬಂದಂಥ ಸಂದರ್ಭದಲ್ಲಿ ಒಂದು ವಾಹಿನಿಯವರು ನನಗೆ ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಅತ್ಯಂತ ಪ್ರೀತಿಯ ಕವಿ ಯಾರು ಅಂತ. ಆಗ ನಾನು ಬಹಳ ಪ್ರೀತಿಯಿಂದ ಒಂದು ಮಾತನ್ನು ಹೇಳಿದೆ, ಘಂಟಾಘೋಷವಾಗಿ ಹೇಳಿದೆ. ಯಾರಂದರೆ ಮಹಾಕವಿ ಸರ್ವಜ್ಞ. ನ ಭೂತೋ ನ ಭವಿಷ್ಯತಿ, ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ಈ ತರಹದ ಸಾಹಿತ್ಯ ಕೃಷಿ ಮಾಡಿರ್ತಕ್ಕಂಥ ಮಹಾಕವಿ ಜಗತ್ತಿನ ಯಾವ ಸಾಹಿತ್ಯದಲ್ಲೂ ಹುಟ್ಟಿಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಈ ದಿಸೆಯಲ್ಲಿ ನಾವು ಕನ್ನಡಿಗರು ಭಾಳ ಅಭಿಮಾನ ಪಡಬೇಕಾಗತ್ತೆ ಮಹಾಕವಿ ಸರ್ವಜ್ಞನ ಬಗ್ಗೆ. ಯಾಕೆಂದರೆ ಸರ್ವಜ್ಞ ಕೂಡ ಒಬ್ಬ ಮಹಾನ್ ಶರಣ, ಅವನು ಕೂಡ ಅನುಭಾವಿ ಕವಿ. ತ್ರಿಪದಿ ಸಾಹಿತ್ಯವನ್ನು, ತ್ರಿಪದಿ ಅಂದರೆ ಮೂರು ಸಾಲಿನ ಪದ್ಯ ವಚನ ಅಂತ ಕರಿತೇವೆ ನಾವು. ಯಾಕಂದರೆ ಜನಪದ ಸಾಹಿತ್ಯ ಇದೆಯಲ್ಲ, ಜನಪದ ಸಾಹಿತ್ಯವು ಕೂಡ ತ್ರಿಪದಿ ಸಾಹಿತ್ಯ ರೂಪದಲ್ಲೇ ಬಂದಿದ್ದು. ಎಲ್ಲ ಸಾಹಿತ್ಯಕ್ಕೆ ಮೂಲ ಬೇರು ತಾಯಿ ಯಾರಪ್ಪ ಅಂದರೆ ಜನಪದ ಸಾಹಿತ್ಯ. ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ, ಎದ್ದೊಂದು ಗಳಿಗೆ ನೆನದೇನ. ನೋಡಿ, ಇದೊಂದು ಜನಪದ ಗೀತೆ. ಈ ಜನಪದ ಗೀತೆ ಮೂರು ಸಾಲಲ್ಲಿರುತ್ತೆ. ಹಾಗಾಗಿ ತ್ರಿಪದಿ ಸಾಹಿತ್ಯ ಬಂದದ್ದು ಜನಪದ ಸಾಹಿತ್ಯದಿಂದ ಎನ್ನುವ ಮಾತಿದೆ. ನಂತರ ಕನ್ನಡದಲ್ಲಿ ಹಲವಾರು ಜನ ಕವಿಗಳು ಬಂದರು. ಕೆಲವರು ಚೌಪದಿ ಶೈಲಿಯಲ್ಲಿ, ಕೆಲವರು ವೃತ್ತ ಶೈಲಿಯಲ್ಲಿ, ಷಟ್ಪದಿ ಶೈಲಿಯಲ್ಲಿ, ರಗಳೆ ಶೈಲಿಯಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ಆದರೆ ನಮ್ಮ ಮಹಾಕವಿ ಸರ್ವಜ್ಞ ತನ್ನ ಎಲ್ಲ ವಚನಗಳನ್ನು ಆತ ಬರೆದಿರ್ತಕ್ಕಂಥದ್ದು ತ್ರಿಪದಿಯ ರೂಪದಲ್ಲಿ. ಎಷ್ಟು ವಚನಗಳನ್ನು ಬರೆದಿದ್ದಾನೆ ಸರ್ವಜ್ಞ? 7 ಕೋಟಿಯೇ ಕೋಟಿ, 7 ಲಕ್ಷವೇ ಲಕ್ಷ, 7,070 ವಚನಗಳ ಹೇಳಿದೆನು ಕೇಳೋ ಸರ್ವಜ್ಞ. 7 ಕೋಟಿ 7 ಲಕ್ಷದ 7,070 ವಚನಗಳನ್ನು ಸರ್ವಜ್ಞ ಬರೆದಿದ್ದಾನಂತೆ. ಪ್ರಪಂಚದಲ್ಲಿ ಬಹುಶಃ ಯಾವ ಕವಿ ಇಷ್ಟೊಂದು ವಚನಗಳನ್ನು ಬರೆದಿರಲಾರ. ಅದಕ್ಕೋಸ್ಕರನೇ ನನ್ನ ಪ್ರೀತಿಯ ಕವಿ, ನನ್ನ ಆರಾಧ್ಯ ಕವಿ, ನನ್ನ ಅಚ್ಚುಮೆಚ್ಚಿನ ಕವಿ ಮಹಾಕವಿ ಸರ್ವಜ್ಞ. ಈ ಅವಧಿಯಲ್ಲಿ ತಮ್ಮನ್ನು ಸರ್ವಜ್ಞನ ಕೆಲವು ವಚನಗಳನ್ನು ಕುರಿತು ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಸ್ನೇಹಿತರೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಯ ಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತೇಳಿ. ನೋಡಿ, ಸರ್ವಜ್ಞ ಅಂತಕ್ಕಂಥವನು ಗರ್ವದಿಂದ ಆಗಲಿಲ್ಲ, ಎಲ್ಲರಿಂದನೂ ಕೂಡ ಒಂದೊಂದು ಮಾತುಗಳನ್ನು ತಿಳಿದುಕೊಂಡು ಅವನು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಶಾಸ್ತ್ರಂಗಳಂ ಓದುತ್ತಂ ಅಂತ ಏನು ಪುಲಿಗೆರೆ ಸೋಮನಾಥ ಹೇಳ್ತಾನೆ, ಹಾಗೆ ಎಲ್ಲರಿಂದನೂ ಕೂಡ ಒಂದೊಂದು ವಿಚಾರಗಳನ್ನು ತಿಳ್ಕೊಂಡು ಸರ್ವಜ್ಞ ಮಹಾಕವಿಯಾದ ಅನ್ನೋ ಮಾತನ್ನು ನಾವು ಗಮನಿಸ್ತೇವೆ. ನೋಡಿ, ಈ ಸಾಹಿತ್ಯ ಅಂತಕ್ಕಂಥದ್ದು ಎಲ್ರಿಗೂ ದಕ್ಕುವಂಥದ್ದಲ್ಲ. ಯಾಕೆಂದರೆ ಅದಕ್ಕೊಂದು ಸಂಸ್ಕಾರ ಬೇಕಾಗತ್ತೆ, ಅದಕ್ಕೊಂದು ಪರಿಶ್ರಮ ಬೇಕಾಗತ್ತೆ. ಹಾಗಾಗಿ ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತೀಯಾನೆ. ಹೇಗೆ ಹೇಳ್ತಿದ್ದಾನಪ್ಪ ಅಂತ ಹೇಳಿದ್ರೆ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ, ಬಲ್ಲಿದರೆ ಇದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲವರಿಗಲ್ಲ ಸರ್ವಜ್ಞ. ಎಲ್ಲ ಬಲ್ಲವರು ಬಹಳ ಜನ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಗತ್ತು ನನಗೆ ಎಲ್ಲವೂ ಗೊತ್ತು ಅಂತೇಳಿ ಯಾರು ಹೇಳೋಕ್ಕಾಗಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಇದ್ದರೂ ಏನೋ ಬೆರಳಿಕೆ ಎಷ್ಟು ಜನ ಇರಬಹುದೇನೋ, ಆದರೆ ಬಲ್ಲಿದರೆ ಇದ್ದು ಬಲವಿಲ್ಲ. ಹಣಕಾಸು ಇಟ್ಕೊಂಡವರೆಲ್ಲರೂ ಕೂಡ ಸಾಹಿತ್ಯ ಆಗಲಿಕ್ಕಾಗಲ್ಲ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಸಾಹಿತ್ಯ ಎಲ್ಲವರಿಗಲ್ಲ ಸರ್ವಜ್ಞ. ಏನು ಸಾಹಿತ್ಯ? ಸಾಹಿತಃ, ಮನಸ್ಸಿಗೆ ಯಾವುದು ಸಂತೋಷವನ್ನು ಕೊಡುತ್ತೋ ಅದು ಸಾಹಿತ್ಯ. ನಾವು ನೋಡ್ತೇವೆ ಚಂಪು ಸಾಹಿತ್ಯ, ವಚನ ಸಾಹಿತ್ಯ, ಷಟ್ಪದಿ ಸಾಹಿತ್ಯ, ಹೀಗೆ ಸಾಂಗತ್ಯ ಸಾಹಿತ್ಯ, ಈ ರೀತಿ ಹೇಳ್ಕೊಂಡೋಗಿದ್ದೇವೆ. ಇಲ್ಲಿ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಇವತ್ತು
ತ್ರಿಪದಿ ಸಾಹಿತ್ಯ, ಮಹಾಕವಿ ಸರ್ವಜ್ಞನ ಸಾಹಿತ್ಯ, ಕ್ರಾಂತಿಯೋಗಿ ಸರ್ವಜ್ಞನ ಸಾಹಿತ್ಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ನೋಡಿ, ಜಗತ್ತಿನಲ್ಲಿ ಬಸವೇಶ್ವರ ವಚನಗಳಿಗೂ ಮತ್ತು ಸರ್ವಜ್ಞನ ವಚನಗಳಿಗೂ, ಶರಣರ ವಚನಗಳಿಗೂ ಸರ್ವಜ್ಞನ ವಚನಗಳಿಗೂ ಹಲವಾರು ಕಡೆ ನೇರ ಸಂಬಂಧ ಇದೆ. ಆ ವಚನಗಳನ್ನು ಓದಿ ಅಥವಾ ವಚನಗಳನ್ನು ಕೇಳಿ ಅದರಿಂದ ಪ್ರಭಾವಿತನಾಗಿ ಕೂಡ ಸರ್ವಜ್ಞ ಕೆಲವು ವಚನಗಳನ್ನು ಬರೆದಿರಬಹುದೇನೋ ಅಂತ ನಮ್ಗೆ ಅನಿಸುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಬಸವಣ್ಣವರೊಂದು ಮಾತನ್ನು ಹೇಳ್ತಾರೆ, ದೇವನೊಬ್ಬ ನಾಮ ಹಲವು, ಪರಸ್ತ್ರೀಗೆ ಗಂಡನೊಬ್ಬ ಕಾಣಿರೋ, ಹಾಗೆಯೇ ಪರಮ ಭಕ್ತನಿಗೆ ದೈವನೊಬ್ಬ ಕಾಣಿರೋ ಅಂತ ಹೇಗೆ ಹೇಳ್ತಾರೋ ಹಾಗೆ ಸರ್ವಜ್ಞ ಹೇಳ್ತಾನೆ, ಒಬ್ಬನಲ್ಲದ ಜಗಕ್ಕೆ ಇಬ್ಬರುಂಟೆ ಮತ್ತೆ, ಒಬ್ಬ ಸರ್ವಜ್ಞ ಕರ್ತನು ಜಗಕ್ಕೆಲ್ಲ, ಒಬ್ಬನೇ ದೈವ ಸರ್ವಜ್ಞ. ದೇವರೊಬ್ಬನೇ, ದೇವನೊಬ್ಬ, ಅದವನ ಹೆಸರುಗಳು ಬೇರೆ ಬೇರೆ ಇರಬಹುದು. ಸರ್ವಜ್ಞ ಬಹಳ ನೇರವಾಗಿ ಹೇಳ್ತಾನೆ, ಜಗತ್ತಿಗಿರ್ತಕ್ಕಂಥದ್ದು ಒಬ್ಬನೇ ದೈವ ಸರ್ವಜ್ಞ ಅಂಥೇಳಿ. ನೋಡಿ, ಸರ್ವಜ್ಞ ಬಸವೇಶ್ವರರನ್ನು ಎಷ್ಟು ಚೆನ್ನಾಗಿ ಹೊಗಳಿದ್ದಾನೆ ತನ್ನ ವಚನದಲ್ಲಿ. ಬಸವಣ್ಣ ಅಂದ ಕೂಡಲೇ ಹೆಂಗಿದೆ, ಬಸವನಾಮವನ್ನು, ಬಸವೇಶ್ವರರನ್ನು, ಬಸವಣ್ಣನವರನ್ನು ಯಾಕೆ ಜ್ಞಾಪಿಸ್ಕೋಬೇಕು? ತನ್ನ ವಚನದಲ್ಲಿ ಹೇಳ್ತಾನೆ, ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು, ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು, ಬಿಸಿಲಿಂಗೆ ಹಸುರೊಳ್ಳೆಸೆದಿರ್ಪ ಹನಿಯಾರಿ ಹುಸಿದು ಹೋದಂತೆ ಸರ್ವಜ್ಞ. ಬಸವಣ್ಣನನ್ನು ಜ್ಞಾಪಿಸಿಕೊಂಡ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ. ಹೇಗೆ? ನಾವು ಮುಂಜಾನೆ ನೋಡ್ತೇವೆ, ಚಳಿಗಾಲದಲ್ಲಿ ಹುಲ್ಲಿನ ಮೇಲೆ ಏನಾಗಿರುತ್ತೆ, ಹಿಮ ಬಿದ್ದಿರುತ್ತೆ. ಆ ಹಿಮದ ಹನಿಗಳನ್ನು ನಾವು ನೋಡ್ತಾ ಇರ್ತೇವೆ, ಮುತ್ತಿನ ಹನಿಗಳನ್ನು. ಅವು ಹುಲ್ಲೇ ಕಾಣಿಸಲ್ಲ, ಹಾಗೆ ಆ ಮುತ್ತಿನ ಹನಿಗಳು ಕೂತಿರ್ತವೆ, ಹಿಮದ ಹನಿಗಳು. ಸೂರ್ಯ ಬರ್ತಿದ್ದ ಹಾಗೇ ಅದೇನಾಗುತ್ತೆ, ನೀರೆಲ್ಲವೂ ಕೂಡ ಒಣಗಿ ಗಾಳಿಗೆ ಆರಿ ಹೋಗುತ್ತೆ. ಬಸವ, ಬಸವೇಶ್ವರ, ಬಸವಣ್ಣ ಈ ಹೆಸರನ್ನು ಜ್ಞಾಪಿಸಿಕೊಂಡ್ರೆ ದೆಸೆಗೆಟ್ಟು ಹೋಗ್ತವೆ. ಏನು? ನಾವು ಮಾಡಿರ್ತಕ್ಕಂಥ ಪಾಪಗಳು. ನೋಡಿ, ಸರ್ವಜ್ಞ ಬಸವಣ್ಣನವ್ರನ್ನ ಎಷ್ಟು ಚೆನ್ನಾಗಿ ಭಾಳ ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಈ ವಚನವನ್ನು ಬರೆದಿಯಾನೆ ಅಂತ ನಮಗೆಲ್ಲ ಅರ್ಥ ಆಗ್ತದೆ. ಸ್ನೇಹಿತರೆ, ಸರ್ವಜ್ಞ ತನ್ನ ವಚನಗಳಲ್ಲಿ ಗುರುವಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾನೆ. ಹಾಗೆ ಬಸವೇಶ್ವರ ವಚನಗಳಲ್ಲೂ ಕೂಡ ಹಾಗೆ ನಾವು ನೋಡ್ತೇವೆ. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥವರಿವೊಡೆ ಗುರುಪಥವೇ ಮೊದಲು, ಕೂಡಲ ಸಂಗನ ಶರಣರ ನರಿವೊಡೆ. ಅರ್ಥ ಮಾಡ್ಕೋಬೇಕು, ಶರಣರ ಸಂಘವೇ ಮೊದಲು. ಮಡಕೆಯ ಮಾಡೋದಕ್ಕೆ ಮಣ್ಣು ಬೇಕು, ತೊಡುಗೆ ಮಾಡೋದಕ್ಕೆ ಹೊನ್ನಬೇಕು. ಶಿವಪಥವನ್ನು ಅರಿಬೇಕಂದ್ರೆ ಗುರುಪಥ ಬೇಕು, ಗುರುವಿನ ಆಶೀರ್ವಚನ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಕೆಲವರು ಹಾಸ್ಯ ಕೇಳ್ತಾ ಇರ್ತಾರೆ, ಏನಪ್ಪ ಅಂತ ಕೇಳಿದರೆ, ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗಿತ್ತು ವೀರರ ದಂಡು. ಅದು ಏನಾಗಿದೆ ಅಂತ ಕೇಳಿದರೆ, ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಸಾಗುತ್ತಿದೆ ಕುರಿಗಳ ಹಿಂಡು, ಕುರಿಗಳು ಸಾರ್ ಕುರಿಗಳು ಅನ್ನೋ ಸ್ಥಿತಿಗೆ ಬಂದಿದ್ದೇನು. ಅದಕ್ಕೆ ಸರ್ವಜ್ಞ ಆ ಕಾಲದಲ್ಲಿಯೇ ಗುರುವಿನ ಮಹತ್ವವನ್ನು, ಹೇಗೆ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೀವೋ, ಗುರು. ಈಗ ನೋಡಿ, ಗುರುಭ್ಯೋ ನಮಃ, ಗುರುವೇನ್ ನಮಃ. ಈ ಕೆಲವರು ಹಾಸ್ಯ ಕೇಳ್ತಾ ಇರ್ತಾರೆ, ಗುರುವೇನ್ ನಮಃ ಹೋಗ್ಬಿಟ್ಟು ಇವಾಗ ಏನಾಗಿದೆ, ಕೆಲವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಗುರುವೇನ್ ಮಹಾ ಅಂತ ಕೇಳುವಂಥ ಕಾಲ ಬಂದಿದೆ. ಇದು ಭಾಳ ನೋವಿನ ಸಂಗತಿ, ವಿಷಾದ ಸಂಗತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತೀಯ ನೋಡಿ. ಇಲ್ಲಿ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ. ಒಂದು ಕುರುಡರ ಗುಂಪಿರುತ್ತೆ, ನಡ್ಕೊಂಡು ಹೋಗ್ತಾರೆ, ಹೋಗಿ ಹಳ್ಳಕ್ಕೆ ಬೀಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಕಾಣಿಸಿಲ್ಲ ಹಳ್ಳ ಇರೋದು. ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ, ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿರೆ. ಒಳ್ಳೆಯ ಗುರುವಿನ ಉಪದೇಶ ನಮಗಿಲ್ಲ ಅಂದರೆ, ಗುರುವಿನ ಮಾರ್ಗದರ್ಶನ ನಮಗಿಲ್ಲ ಅಂದರೆ ಏನಾಗುತ್ತೆ, ಎಲ್ಲಿ ಅದು ಮುಕ್ತಿ? ಸರ್ವಜ್ಞ. ನಮಗೆ ಮುಕ್ತಿ ಸಿಗಬೇಕು ಅಂತೇನಾದರೂ ಆಸೆ ಇದ್ದರೆ ಅದಕ್ಕೆ ಒಳ್ಳೆಯ ಗುರುವಿನ ಒಂದು ಮಾರ್ಗದರ್ಶನ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂಥೇಳಿ ಶರಣರುಗಳು ಹೇಳ್ತಾರೆ, ನಮ್ಮ ದಾಸರು ಹೇಳ್ತಾರೆ. ಈಗ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದರೆ, ಬಹಳ ಮುಖ್ಯವಾಗಿ ಗುರುವಿನ ಆಶೀರ್ವಚನ ಬೇಕು. ಅದಕ್ಕೆ ಗುರುವನ್ನು ಏನಂತ ಕರೆದಿಯಾರಲ್ಲಿ, ದೈವ ಅಂತ ಕರೆದಿಯಾರ. ಯಾಕೆಂದ್ರೆ ನಮ್ಮನ್ನು ತಿದ್ದಿ ತಿಳಿ ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥ ಮಹಾನ್ ಭಾವ ಯಾರಪ್ಪ ಅಂದರೆ ಗುರು ಅಂತೇಳಿ. ಇದನ್ನು ಸರ್ವಜ್ಞನ ವಚನಗಳಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ ಬಂಧುಗಳೇ. ಊರಿಂಗೆ ದಾರಿಯನ್ನು ಆರು ತೋರಿದಡೇನು, ಸಾರಾಯದ ಗುರುವು ತಾನಾರಾದಡೇನು ಸರ್ವಜ್ಞ. ಹಿರಿಯ ತಾನೆನ ಬೇಡ, ಗುರುವ ನಿಂದಿಸಬೇಡ, ಬರವರ ಕೂಡ ಹಗೆ ಬೇಡ, ಬಂಗಾರದ ಎರವು ಬೇಡಂದೆ ಸರ್ವಜ್ಞಾನ್. ಯಾಕೆಂದರೆ ಗುರುವಿನ ಮಹತ್ವ ಅಷ್ಟು ದೊಡ್ಡದು.
ಗುರುವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಮಗೆ ಜ್ಞಾನವಾಗಲಿ ಮೋಕ್ಷವಾಗಲಿ ಯಾವುದೂ ಸಿಗೋದಿಲ್ಲ ಅನ್ನೋ ಮಾತನ್ನು ಸರ್ವಜ್ಞ ತನ್ನ ವಚನದಲ್ಲಿ ಹೇಳಿದ್ದಾನೆ. ಹಾಗೆಯೇ ಶರಣರು ಕೂಡ ಹಾಗೆ ಹೇಳ್ತಾರೆ, ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರನೂ ಕಾಪಾಡಲ್ಲ. ನೋಡಿ, ನಮಗೆ ಶಿವ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ ಅಂತ ಇಟ್ಕೊಳ್ಳೋಣ, ಹಾಗೋಗಿ ಗುರುವಿನ ಪಾದ ಹಿಡ್ಕೊಳ್ತೇವೆ, ಗುರುವೇ ನನಗೆ ನೀವು ಸದ್ಗತಿಯನ್ನು ಕೊಡಿ, ಜ್ಞಾನವನ್ನು ಕೊಡಿ, ತಿಳುವಳಿಕೆಯನ್ನು ಕೊಡಿ ಇಂದಾಗ ಗುರು ಕಾಪಾಡಬಲ್ಲ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ. ಹಾಗೆ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಒಂದು ಬೆರಳಿಗೆ ಕೊರಳು ನಾಟಕದಲ್ಲಿ ಈ ರೀತಿ ಹೇಳಿದ್ದಾರೆ, ಅಂತರತಮ ನೀ ಗುರು ಹೇ ಆತ್ಮತಮೋಹಾರಿ, ಜಟಿಲ ಕುಟಿಲತಮ ಅಂತರಂಗ ಬಹು ಭಾವ ವಿಪಿನ ಸಂಚಾರಿ. ಅದಕ್ಕೋಸ್ಕರನೇ ಟೀಚರ್ ಅಥವಾ ಶಿಕ್ಷಕ ಅಥವಾ ಗುರುವಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು ಭಾರತ ದೇಶ. ಅದೇ ರೀತಿಯಲ್ಲಿ ಶರಣರಾಗಲಿ ದಾಸರಾಗಲಿ ನಮ್ಮ ಸರ್ವಜ್ಞ ಆಗಲಿ ಎಲ್ಲರೂ ಕೂಡ ಗುರುವಿನ ಮಹತ್ವವನ್ನು ಬಹಳ ಸಾರಿದ್ದಾರೆ, ಬಹಳ ಹೊಗಳಿದ್ದಾರೆ ಅನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನೋಡಿ, ಸರ್ವಜ್ಞ ತನ್ನ ವಚನಗಳಲ್ಲಿ ಜಗತ್ತಿನ ಎಲ್ಲವನ್ನೂ ಹೇಳಿದ್ದಾನೆ. ಯಾಕೆ ಸರ್ವಜ್ಞ ನನಗೆ ಇಷ್ಟ ಆಗಿದ್ದಾನೆ? ನಾನು ಈಗಾಗಲೇ ಹೇಳಿದೆ, 7 ಕೋಟಿಗೂ ಅಧಿಕ ವಚನಗಳನ್ನ ಬರೆದಿದ್ದಾನೆ ಸರ್ವಜ್ಞ. ಜಗತ್ತಿನಲ್ಲಿ ಯಾವ ಒಂದು ಕವಿಯು ಕೂಡ ಇಷ್ಟು ವಚನವನ್ನು ರಚಿಸಿರಲಾರ. ಯಾಕೆ ಸರ್ವಜ್ಞನ ವಚನಗಳು ತುಂಬ ಇಷ್ಟ ಆಗ್ತವೆ ಅಂತ ಕೇಳಿದರೆ, ಒಂದು ಸರಳವಾದ ಭಾಷೆಯಲ್ಲಿದೆ, 3 ಸಾಲಿನಲ್ಲಿದೆ, ಎಲ್ಲರೂ ಕೂಡ ಸೊಗಸಾಗಿ ಓದ್ಕೋಬೋದು, ಅರ್ಥ ಮಾಡ್ಕೋಬೋದು. ಯಾಕೆಂದರೆ ಸರ್ವಜ್ಞನ ವಚನಗಳಲ್ಲಿ ಇಲ್ಲಿ ನೀತಿ ಇದೆ, ಜ್ಞಾನ ಇದೆ, ವೈಚಾರಿಕತೆ ಇದೆ, ಮನುಷ್ಯನಿಗೆ ಬೇಕಾದಂಥ ಎಲ್ಲವೂ ಅಡಗಿದೆ. ಆತನಿಗೆ ಹೇಳ್ತಾರಲ್ಲ, ಹೇಗಪ್ಪ ಅಂದರೆ ಆಬಾಲ ವೃದ್ಧರಾದಿಯಾಗಿ, ಆಬಾಲರು ಅಂದರೆ ಚಿಕ್ಕವರು, ಸಣ್ಣವರಿಂದ ವೃದ್ಧರ ತನಕ ಎಲ್ಲರಿಗೂ ಕೂಡ ಸರ್ವಜ್ಞನ ವಚನಗಳಲ್ಲಿ ತಿಳುವಳಿಕೆ ಅಡಗಿದೆ. ಅದಕ್ಕೆ ಒಬ್ಬರು ಬರೀತಾರೆ, ಸರ್ವಜ್ಞನ ವಚನ ಕುರಿತು ಹೇಳುವಂಥ ಒಬ್ಬ ವಿಮರ್ಶಕರು ಏನಪ್ಪ ಹೇಳ್ತಾರೆ ಅಂದರೆ, ಭೂಪಾಲನಿಂದ ಗೋಪಾಲನವರೆಗೆ, ರಾಜ್ಯವನ್ನು ಆಳ್ತಕ್ಕಂಥ ದೊರೆಯಿಂದ ದನ ಕಾಯ್ತಕ್ಕಂಥವನವರೆಗೆ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಅಡಗಿಸಿರ್ತಕ್ಕಂಥ ಕವಿ ಯಾರಾದರೂ ಇದ್ದಾನೆ ಅಂದರೆ ಅವನು ನಮ್ಮ ಮಹಾಕವಿ ಸರ್ವಜ್ಞ. ಏಕೆಂದರೆ ನೋಡಲಿಕ್ಕೆ ಆಕಾರದಲ್ಲಿ ಚಿಕ್ಕವಿರ್ತವೆ, ಅದರಲ್ಲಿ ಅರ್ಥ ತುಂಬ ಅಡಗಿರುತ್ತೆ. ಇದು ಸರ್ವಜ್ಞನ ವಚನಗಳ ವೈಶಿಷ್ಟ್ಯತೆ. ಹಾಗಾಗಿ ನನಗೆ ಅತ್ಯಂತ ಪ್ರೀತಿಯ ಕವಿ, ನನ್ನ ಆರಾಧ್ಯ ಕವಿ ಯಾರಾದ್ರು ಇದ್ದಾರೆ ಅಂತ ಪ್ರಶ್ನೆ ಹಾಕಿದ್ರೆ ನಾನು ಮೊದಲು ಹೇಳ್ತಕ್ಕಂಥದ್ದು ಮಹಾಕವಿ ಸರ್ವಜ್ಞ, ಮಹಾಕವಿ ಸರ್ವಜ್ಞ ಅಂಥೇಳಿ. ಸ್ನೇಹಿತರೆ, ಇವು ನಮ್ಮ ಸ್ನೇಹಿತರ ಸಂಘವನ್ನು ಕುರಿತು ನೋಡಿ ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತಾರೆ. ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ, ಅಲ್ಲದಜ್ಞಾನಿಗಳ ಒಡನಾಟ ಬಚ್ಚಲ ರೊಚ್ಚಿನಂತಿಹುದು ಸರ್ವಜ್ಞ. ಯಾರ ಜೊತೆ ಇರಬೇಕು ನಾವು? ಯಾರ ಸಂಘವನ್ನು ಸೇರಬೇಕು? ಇವತ್ತು ನೋಡಿ, ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ. ಯಾಕೆಂದ್ರೆ ನಮ್ಮ ಸ್ನೇಹಿತರಿಂದ ನಾವೆಲ್ಲರೂ ಕೂಡ ಹಾಳಾಗೋದು. ಯಾವುದೇ ದುಶ್ಚಟಗಳು ನಮಗೆ ಹಚ್ಕೊಂಡಿದೆ, ಅಂಟ್ಕೊಂಡಿದೆ ಅಂದರೆ ಕಾರಣ ಅದಕ್ಕೆ ನಮ್ಮ ಸ್ನೇಹಿತರು. ಇವತ್ತು ಎಷ್ಟೋ ಜನ ಮಹಾನ್ ಸಾಧಕರುಗಳು ಒಳ್ಳೊಳ್ಳೆ ಸ್ನೇಹಿತರಿಂದ ಅವರು ಸಾಧನೆ ಮಾಡಿದ್ದಾರೆ. ಯಾಕೆಂದರೆ ಸ್ನೇಹ ಬಹಳ ದೊಡ್ಡದು. ಸ್ನೇಹಿತರು ಎಂಥ ಸಂದರ್ಭದಲ್ಲಿ ಬರಬೇಕು? ನಮ್ಮ ಖುಷಿಯ ಸಂದರ್ಭದಲ್ಲಿ ಬರೋದಲ್ಲ, ಸಂತೋಷ ಸಂದರ್ಭದಲ್ಲಿ ಬರ್ತಕ್ಕಂಥದ್ದಲ್ಲ. ಯಾರು ನಿಜವಾದ ಸ್ನೇಹಿತ, ಯಾರು ಕಷ್ಟದಲ್ಲಾಗ್ತಾನೋ, ಆಪತ್ನಲ್ಲಾಗ್ತಾನೋ, ಯಾರು ನಾವು ದಾರಿ ತಪ್ಪುವಾಗ ನಮ್ಮನ್ನು ಸರಿದಾರಿ ಕರ್ಕೊಂಡು ಹೋಗ್ತಾನೋ ಅವನು ನಿಜವಾದ ಸ್ನೇಹಿತ. ಅಂಥವರ ಸಂಘವನ್ನು ಮಾಡಬೇಕು ನಾವು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ. ಜ್ಞಾನಿಗಳು ತಿಳ್ಕೊಂಡವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡ್ರೆ, ಗಂಧದ ಜೊತೆ ಆಟ ಆಡಿದ್ರೆ ಮೈ ಸುಗಂಧ ಆಗುತ್ತೆ, ಸಗಣಿ ಜೊತೆ ಆಟ ಆಡಿದ್ರೆ ಮೈ ಏನಾಗುತ್ತೆ? ದುರ್ವಾಸನೆ ಬರುತ್ತೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸರ್ವಜ್ಞನ ವಚನಗಳಲ್ಲಿ ಹೇಳ್ತಾನೆ ಅವನು, ಬಲ್ಲವರ ಒಡನಾಟವನ್ನು, ಅವರ ಸಂಪರ್ಕವನ್ನು ಇಟ್ಕೊಳ್ಳಿ, ಜ್ಞಾನಿಗಳ ಸಂಪರ್ಕವನ್ನು ಇಟ್ಕೊಳ್ಳಿ. ಬಲ್ಲವರ ಒಡನಾಟ ಬೆಲ್ಲವನ್ನು ತಿಂದ ಹಾಗೆ ಸಿಹಿಯಾಗಿರುತ್ತೆ, ಸಕ್ಕರೆಯನ್ನು ತಿನ್ನಬಾರ್ದು. ನೋಡಿ, ಇಲ್ಲಿ ಗಮನಿಸ್ಬೇಕು ತಾವಿಲ್ಲಿ, ಇದರಲ್ಲಿ ಒಂದು ಆರೋಗ್ಯನ ಕೂಡ ಅಡಗಿದೆ. ಸಕ್ಕರೆ ಅಂತಕ್ಕಂಥದ್ದು ಹಲವಾರು ಪ್ರೋಸೆಸ್ ಆಗುತ್ತೆ, ಕೆಮಿಕಲ್ಸನ್ನು ಹಾಕಿರ್ತಾರೆ, ರಾಸಾಯನಿಕ ವಸ್ತುಗಳನ್ನು. ಸಕ್ಕರೆ ತಿನ್ನೋದ್ರಿಂದ ಏನಾಗುತ್ತೆ? ನಮ್ಮ ಶರೀರದಲ್ಲಿ ಹಲವಾರು ಕಾಯಿಲೆಗಳು ಬರ್ತವೆ. ಸರ್ವಜ್ಞ ಆ ಕಾಲದಲ್ಲೇ ಹೇಳಿದ್ದಾನೆ, ಬೆಲ್ಲವನ್ನು ತಿನ್ನಬೇಕು. ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ. ಬೆಲ್ಲ ಎಷ್ಟೋ ಕಾಯಿಲೆಗಳಿಗೆ ಏನಾಗುತ್ತೆ? ಔಷಧಿ ಕೂಡ ಆಗಿದೆ. ಅದನ್ನು ಹೆಚ್ಚು ತಿನ್ನಬಾರ್ದು. ಆದರೆ ಬೆಲ್ಲ ಅಂತಕ್ಕಂಥದ್ದು ಶರೀರಕ್ಕೆ ಒಳ್ಳೆಯದು ಅನ್ನೋದು ಈ ವಚನದಲ್ಲಿ ಕೂಡ ಅರ್ಥ ಆಗುತ್ತೆ ನಮಗೆ. ಬಲ್ಲವರ ಜೊತೆ ಇದ್ದರೆ ಬೆಲ್ಲವನ್ನು ತಿಂದಂಗೆ ಆಗುತ್ತೆ. ಅಲ್ಲದ ಅಜ್ಞಾನಿಗಳ ಒಡನಾಟ, ಅಜ್ಞಾನಿಗಳ ಜೊತೆ ಸೇರಿಕೊಂಡ್ರೆ ಏನಾಗುತ್ತೆ? ಬಚ್ಚಲ ರೊಚ್ಚಿನಂತಿಹುದು ಸರ್ವಜ್ಞ, ಅಥವಾ ಕಲ್ಲು ಹಾದಂತೆ ಸರ್ವಜ್ಞ. ಬರೀ ಕಾಲಲ್ಲಿ ಒರಟು ಕಲ್ಲುಗಳಿರೋ ಜಾಗದಲ್ಲಿ ನಡ್ಕೊಂಡೋದ್ರೆ ಹೇಗಾಗುತ್ತೆ ಅನುಭವ? ಭಾಳ ಯಾತನೆ ಆಗುತ್ತೆ.
ಬಚ್ಚಲ ರೊಚ್ಚಿನ ಸಂಪರ್ಕದಲ್ಲಿ ಜೊತೆಯಲ್ಲಿ ನಿಂತರೆ ಪಕ್ಕದಲ್ಲಿ ಹೆಂಗಿರುತ್ತೆ? ದುರ್ವಾಸನೆ ಬರುತ್ತೆ. ಆದ್ದರಿಂದ ಮನುಷ್ಯ ಬಹಳ ಮುಖ್ಯವಾಗಿ ಒಳ್ಳೆಯ ಸ್ನೇಹಿತರ ಜೊತೆ ಒಳ್ಳೆಯವರ ಒಡನಾಟವನ್ನು ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಸರ್ವಜ್ಞನ ವಚನದಲ್ಲಿ ಕಾಣ್ತಾ ಹೋಗ್ತೀವಿ. ಹೀಗೆ ಸರ್ವಜ್ಞನ ವಚನದಲ್ಲಿ ಜಗತ್ತಿನ ನೀತಿಯ ಭಂಡಾರವೇ ಅಡಗಿದೆ. ಅದಕ್ಕೋಸ್ಕರ ನನಗೆ ಸರ್ವಜ್ಞ ಭಾಳ ಇಷ್ಟದ ಕವಿ ಅಂತ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮನ ಬಂದ ಹೆಣ್ಣನ್ನು ವಿನಯದಲ್ಲಿ ಕರೆದಿತ್ತು, ಮನ ಮುಟ್ಟಿ ಬಾಳ್ವೆ ಮಾಡಿದರೆ ಅಮೃತದ ಕೆನೆಯ ಸವಿದಂತೆ ಸರ್ವಜ್ಞ. ನೋಡಿ, ಸರ್ವಜ್ಞ ಹೇಳ್ತಾ ಇದ್ದಾನೆ, ಒಳ್ಳೆ ಹೆಂಡತಿ ಸಿಗೋಕ್ಕೂ ನಮಗೆ ಪುಣ್ಯ ಇರಬೇಕು, ಒಳ್ಳೆ ಸಂಗಾತಿ ಸಿಗೋಕ್ಕೂ ಪುಣ್ಯ ಇರಬೇಕು. ಮನಸ್ಸಿಗೆ ಬಂದಂಥ ಇಷ್ಟಪಟ್ಟಂಥ ಹೆಣ್ಣನ್ನು ಕರ್ಕೊಂಡು ಬಂದು ಮನಮುಟ್ಟಿ ಸಂಸಾರವನ್ನು ಮಾಡಿದ್ರೆ, ಪ್ರೀತಿಯಿಂದ ನಡ್ಕೊಂಡ್ರೆ ಹೇಗಿರುತ್ತದು ಅಂತ ಕೇಳಿದರೆ ಅಮೃತದ ಕೆನೆಯ ಸವಿದಂತೆ ಸರ್ವಜ್ಞ. ಅಮೃತದ ಕೆನೆಯನ್ನು, ಉದಾಹರಣೆಗೆ ಹಾಲಿನ ಕೆನೆಯನ್ನು ಸವಿದರೆ ಎಷ್ಟು ಆನಂದ ಆಗುತ್ತೆ, ಅಷ್ಟು ಆನಂದ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಶರಣರು ಹೇಳಿದಾರಲ್ಲ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತೇಳಿ ಜೇಡರದಾಸಿಮನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅದನ್ನೇ ಸರ್ವಜ್ಞ ಹೇಳಿರ್ತಕ್ಕಂಥದ್ದು, ಮನ ಬಂದ ಹೆಣ್ಣನ್ನು ವಿನಯದಿಂದ ಕರ್ಕೊಂಡು ಬಂದು ಆಕೆಯ ಜೊತೆ ಮನಮುಟ್ಟಿ ಸಂಸಾರವನ್ನು ಮಾಡಿದ್ದೆ ಆದರೆ ಆ ಜೀವನ ಅಮೃತದ ಕೆನೆಯನ್ನು ಸವಿದಷ್ಟು ಬಹಳ ಆಹ್ಲಾದಕರವಾಗಿರುತ್ತೆ, ಸಿಹಿಯಾಗಿರುತ್ತೆ, ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಇವತ್ತು ನೋಡಿ, ಇವತ್ತು ಎಷ್ಟೋ ವೈವಾಹಿಕ ಜೀವನಗಳು ಹಾಳಾಗ್ತಾ ಇದ್ದಾವೆ. ಗಂಡ ಹೆಂಡತಿಯ ನಡುವೆ ಇವತ್ತು ಹೊಂದಾಣಿಕೆಗಳಿಲ್ಲದೆ ಎಷ್ಟೋ ಜನ ಇವತ್ತು ವಿಚ್ಛೇದನಕ್ಕೆ ಹೋಗ್ತಾ ಇದ್ದಾರೆ. ಇಂತಹ ಈ ಸಂದರ್ಭದಲ್ಲಿ ಸರ್ವಜ್ಞನ ವಚನ ಅವರಿಗೊಂದು ಪಾಠವಾಗಿದೆ, ನೀತಿಯಾಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ. ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಕೆಲಸ ಮಾಡೋದಕ್ಕೆ ಮುಂಚೆನೇ ಕೆಲವರು ಅಬ್ಬರ, ಏನು ಗಲಾಟೆ, ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತೇಳಿ ಹೇಳ್ಕೊತಾ ಇರ್ತಾರೆ. ಸರ್ವಜ್ಞ ಹೇಳ್ತಾನೆ, ಆಡದಲೆ ಮಾಡುವನು ರೂಢಿಯೊಳಗುತ್ತಮನು, ಆಡದಲೆ ಮಾಡುವನು ರೂಢಿಯೊಳಗುತ್ತಮನು, ಆಡಿ ಮಾಡುವನು ಮಧ್ಯಮನು, ಅಧಮತ ನಾಡಿಯೂ ಮಾಡದವ ಸರ್ವಜ್ಞ. ಯಾಕಪ್ಪ ಅಂತ ಕೇಳಿದರೆ, ಯಾವುದೇ ಕೆಲಸವನ್ನು ಆಡದೇ ಮಾಡಬೇಕಂತೆ. ಆಡಿ ಮಾಡೋದಿದೆಯಲ್ಲ ಅದು ಉತ್ತಮ ಅಲ್ಲ. ಆಡದಲೇ ಮಾಡುವವನು ರೂಢಿಯಲ್ಲಿ ಉತ್ತಮ, ಆಡಿ ಮಾಡುವವನು ಮಧ್ಯಮ, ಅಧಮತ ನಾಡಿಯೂ ಮಾಡದವ ಸರ್ವಜ್ಞ. ಕೆಲವರು ಹೇಳ್ತಾರೆ, ನಾನು ಈ ಸಾಧನೆ ಮಾಡ್ತೀನಿ ಆ ಸಾಧನೆ ಮಾಡ್ತೀನಿ, ಮುಂಚಿತವಾಗಿ ಪ್ರಚಾರ ಪಡಿಸ್ತಾರೆ. ಮುಂಚಿತವಾಗಿ ಪ್ರಚಾರ ಪಡಿಸಿ ಅವ್ರು ಮಾಡಲ್ಲ. ಅದಕ್ಕೆ ಆಡದಲ್ಲೇ ಮಾಡುವವನು ರೂಢಿಯೊಳಗೆ ಉತ್ತಮನು. ಏನನ್ನು ಹೇಳದೇನೆ ಬಹಳ ಸೈಲೆಂಟಾಗಿ, ಬಹಳ ಮೌನವಾಗಿ ತನ್ನ ಕೆಲಸವಂತ ಅವ್ರು ಮಾಡ್ತಾ ಇರ್ತಾರೆ, ಅವರು ಶ್ರೇಷ್ಠರು. ಆಡಿ ಮಾಡುವವನು ಮಧ್ಯಮನು. ಕೆಲವರು ಹೇಳಿ ಮಾಡ್ತಾರೆ, ನಾನು ಈ ರೀತಿ ಮಾಡಬೇಕಂತಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲರ ಎದುರುಗಡೆ ಮಾಡ್ತಾರೆ, ಅವರು ಮಧ್ಯಮರು. ಇನ್ನು ಕೆಲವರು ಇರ್ತಾರೆ, ಆಡಿಯೂ ಮಾಡದವನು ಅಧಮ. ಕೆಲವರು ಹೇಳ್ತಾರೆ, ನಾನು ಈಗ ಸಾಧನೆ ಮಾಡ್ತೀನಿ ಆಗ ಸಾಧನೆ ಮಾಡ್ತೀನಿ, ನಿಮಗೆ ಹೀಗೆ ಮಾಡ್ತೀನಿ, ಆಶ್ವಾಸನೆಗಳನ್ನು ಕೊಡ್ತಾರೆ. ಈ ಸುಳ್ಳು ಭರವಸೆ, ಪೊಳ್ಳು ಆಶ್ವಾಸನೆ ಕೊಡ್ತಕ್ಕಂಥವ್ರನ್ನ ಸರ್ವಜ್ಞ ಬಹಳ ಕಟುವಾಗಿ ಹೇಳ್ತಾನೆ. ಏನಪ್ಪ ಅಂತ ಕೇಳಿದ್ರೆ, ಆಡಿಯೂ ಮಾಡದವನು ಅಧಮ ಅನ್ನೋ ಮಾತನ್ನು ಸರ್ವಜ್ಞ ಕವಿ ಹೇಳಿಯಾನೆ. ಇವತ್ತು ನೋಡಿ, ನಾವು ಸಾಲದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದ್ದೇವೆ. ಸಾಲಕ್ಕೋಸ್ಕರ ಎಷ್ಟೋ ಜನ ಇವತ್ತು ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ವಜ್ಞ ಹೇಳ್ತಾನೆ, ಮನುಷ್ಯ ಸಾಲದ ಒಂದು ಬಾಧೆಗೆ ಸಿಕ್ಕಾಕ್ಕೋಬಾರ್ದು. ಸಾಲ ಏನು ಮಾಡುತ್ತೆ? ಪ್ರಾರಂಭದಲ್ಲಿ ಖುಷಿ ಕೊಡುತ್ತೆ. ಸಾಲ ಮಾಡ್ತೇವೆ, ಇಲ್ಲ ಕೈ ಸಾಲವೋ ಅಥವಾ ಶ್ರೀಮಂತರ ಹತ್ರನೋ ಅಥವಾ ಬ್ಯಾಂಕ್ಗಳಲ್ಲೋ ಸಾಲ ಮಾಡ್ತೇವೆ. ಸಾಲ ಮಾಡಿ ಏನು ಮಾಡ್ತೇವೆ? ಎಲ್ಲವನ್ನು ಹಣ ಖರ್ಚಾಗುತ್ತೆ, ಆಮೇಲೆ ಕಷ್ಟಕ್ಕೆ ಸಿಕ್ಕಾಕ್ಕೊತೇವೆ. ಇದನ್ನು ಸರ್ವಜ್ಞ ಎಷ್ಟು ಸೊಗಸಾಗಿ ಹೇಳ್ತಾನಪ್ಪ ಅಂತ ಕೇಳಿದರೆ, ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಸಾಲ ತಂದು ನಾವು ಹೋಳಿಗೆ ಮಾಡಿಕೊಂಡು, ಪಾಯಸ ಮಾಡಿಕೊಂಡು, ಸಿಹಿ ಮಾಡ್ಕೊಂಡು ಊಟ ಮಾಡುವಾಗ ಸಂತೋಷ ಇರುತ್ತೆ. ಆದರೆ ಸಾಲಗಾರ ಬಂದು ವಾಪಸ್ ಸಾಲ ಕೊಡಪ್ಪ ಅಂತ ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದಂತಾಗತ್ತೆ. ಅದಕ್ಕೋಸ್ಕರನೇ ಈ ಸಾಲ ಮಾಡೋ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅಂಥೇಳಿ 16ನೇ ಶತಮಾನದಲ್ಲೇ ನಮ್ಮ ಸರ್ವಜ್ಞ ಜನಗಳಿಗೆ ತಿಳುವಳಿಕೆಯನ್ನು ಹೇಳಿದ್ದಾನೆ. ಆಮೇಲೆ ನೋಡಿ, ರೈತರ ಒಂದು ಏನು ಜೀವನ ಇದೆಯಲ್ಲ, ನಮ್ಮಲ್ಲಿ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಅಂತೇವೆ. ಯಾಕಂದ್ರೆ ದೇಶ ಕಾಯ್ತಕ್ಕಂಥ ಜವಾನ, ಸೈನಿಕ ಬಹಳ ಮುಖ್ಯ. ಅನ್ನ ಕೊಡ್ತಕ್ಕಂಥ ರೈತ, ಅವನು ಬಹಳ ಮುಖ್ಯ. ಇವನೇ ನೋಡು ಅನ್ನದಾತ, ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು
ದವಸ ಧಾನ್ಯ ಬೆಳೆವನು ಅನ್ನೋ ಮಾತು ಹೇಳ್ತೇವಲ್ಲ, ಅನ್ನದಾತ ರೈತ. ಈ ರೈತನನ್ನು ಕುರಿತು ಆ ವಿದ್ಯೆ ಇದೆಯಲ್ಲ, ಯಾವುದು ಹೊಲವನ್ನು ಉಳ್ತಕ್ಕಂಥ ಮೇಟಿ ವಿದ್ಯೆ, ಅದನ್ನು ಕುರಿತು ಸರ್ವಜ್ಞ ಹೇಗೆ ಹೇಳಿದ್ದಾನೆ. ಈಗ ನಾವು ನೋಡ್ತಾ ಇದ್ದೇವೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿ ರಾಟೆ ನಡೆದದ್ದಲ್ಲದೆ ದೇಶ ದಾಟವೇ ಕೆಡಗು ಸರ್ವಜ್ಞ ಅನ್ನೋ ಮಾತು ಬರುತ್ತಿದೆ ಸ್ನೇಹಿತರೆ. ಆದ್ದರಿಂದ ರೈತನಿಗೆ ಪ್ರಪ್ರಥಮ ಪ್ರಾಶಸ್ತ್ಯವನ್ನು ನಾವಾಗಲಿ, ನೀವಾಗಲಿ, ಸರ್ಕಾರವಾಗಲಿ, ಯಾರಾಗಲಿ ಕೂಡ ಕೊಡಬೇಕಾಗತ್ತೆ. ಯಾಕೆಂತ ಕೇಳಿದ್ರೆ, ಅನ್ನ ಕೊಡ್ತಕ್ಕಂಥ ರೈತ, ಬೆಳೆ ಬೆಳೀತಕ್ಕಂಥ ರೈತ, ಹಸು ದನಕರಗಳನ್ನು ಸಾಕ್ಕೊಂಡು ಹಾಲನ್ನು ಅವನು ಉತ್ಪಾದನೆ ಮಾಡಿ ನಮಗೆ ಕೊಡ್ತಾನಲ್ಲ, ನಿಜವಾಗೂ ಕೂಡ ರೈತ ಶ್ರೇಷ್ಠ ಇಲ್ಲಿ. ಅದಕ್ಕೋಸ್ಕರ ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದ ವಿದ್ಯೆ ಯಾವುದಪ್ಪ ಅಂತ ಕೇಳಿದ್ರೆ ಬೇಸಾಯ, ವ್ಯವಸಾಯ ಅನ್ನೋ ಮಾತನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಇಲ್ಲಿ ನಾವು ಇನ್ನೊಂದು ಮಾತನ್ನು ಬರುತ್ತೆ ನೋಡಿ, ಈ ಮಾತುಗಳಿದೆಯಲ್ಲ, ಈ ಮಾತಿನಿಂದನೇ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ. ಮಾತೆ ಮುತ್ತು, ಮಾತೆ ಮೃತ್ಯು. ಅದನ್ನೇ ನೋಡಿ ಶರಣರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದಕ್ಕೆ ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತೀಯೇನೆ, ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕವು, ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕವು, ಮಾತನರಿಯದ ಹದಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ. ಮಾಣಿಕ್ಯಕ್ಕೆ ಬೆಲೆ ಇರುತ್ತೆ ಯಾವಾಗ ಅದು ಇಡಿಯಾಗಿದ್ದಾಗ. ಅದನ್ನು ಒಡೆದು ಬಿಟ್ಟರೆ, ತೂತು ಹಾಕ್ಬಿಟ್ರೆ, ಚೆಚ್ಚಿಬಿಟ್ರೆ ಮಾಣಿಕ್ಯಕ್ಕೆ ಬೆಲೆ ಇಲ್ಲ. ಮಾತು ಮಾಣಿಕ್ಯ. ಅದಕ್ಕೇ ಯಾವಾಗಲೂ ಕೂಡ ಮಾತಿನ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಶರಣರೆಲ್ಲರೂ ಕೂಡ ಹೇಳಿದ್ದಾರೆ, ಮಾತುಗಳ ಬಗ್ಗೆ ನಿಗವನ್ನು ವಹಿಸಿ, ಮಾತಾಡೋದ್ರ ಬಗ್ಗೆ ನಿಗವನ್ನು ವಹಿಸಿ ಅನ್ನೋ ಮಾತನ್ನು ಹೇಳ್ತೇನೆ ಸ್ನೇಹಿತರೆ. ಈ ಮಾತನ್ನು ಕುರಿತು ಸರ್ವಜ್ಞನ ಮಾತನ್ನು ಹೇಳ್ತೇನೆ. ರಸಿಕನಾಡಿದ ಮಾತು, ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ, ರಸಿಕನಲ್ಲದವನ ಮಾತು ಕಿವಿಗೆ ಕೂರ್ದಸಿಯ ಬಡಿದಂತೆ ಸರ್ವಜ್ಞ. ರಸಿಕರ ಮಾತು, ಕೆಲವರು ಮಾತಾಡ್ತಾ ಇರ್ತಾರೆ, ಮತ್ತಷ್ಟು ಕೇಳಬೇಕು, ಇನ್ನಷ್ಟು ಕೇಳಬೇಕು ಅನ್ನಿಸ್ತಿರುತ್ತೆ. ಇನ್ನು ಕೆಲವರು ಮಾತಾಡ್ತಾ ಇರ್ತಾರೆ, ಇವ್ರ ಮಾತನ್ನು ಯಾವಾಗಪ್ಪ ನಿಲ್ಲಿಸ್ತಾರೆ ಅಂತೇಳಿ. ಅದಕ್ಕೆ ಸರ್ವಜ್ಞ ರಸಿಕನಾಡಿದರೆ ಮಾತು ಹೆಂಗಿರುತ್ತೆ, ಆನಂದವಾಗಿರುತ್ತೆ. ಶಶಿ ಉದಿಸಿ ಬಂದಂತೆ, ಚಂದ್ರೋದಯವಾದಂತೆ, ಚಂದ್ರ ಬಂದಂತಾಗುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ. ಅದಕ್ಕೆ ಮಾತನಾಡುವಾಗ ಯಾರಿಗೂ ಕೂಡ ನೋವಾಗುವಂಥ, ದೈಹಿಕವಾಗಲಿ, ಮಾನಸಿಕವಾಗಲಿ, ವಾಚಿಕವಾಗಲಿ ಅವರಿಗೆ ನೋವಾಗದೇ ರೀತಿಯಲ್ಲಿ ಮಾತಾಡಬೇಕು. ಸತ್ಯ ಕಹಿಯಾಗಿರುತ್ತೆ, ಆದರೆ ಹಾಗಂತೇಳಿ ನಾವು ಹೇಳುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಆ ಮಾತುಗಳನ್ನು ಬಹಳ ಹಿಡಿತದಲ್ಲಿ ಆಡಬೇಕು ಅನ್ನೋ ಮಾತನ್ನು ನಾವು ಗಮನಿಸ್ತಾ ಹೋಗ್ತೀವಿ ನಾವೀಗ. ಇನ್ನೊಂದು ನೋಡಿ, ವಿದ್ಯೆಯನ್ನು ಕುರಿತು ಸರ್ವಜ್ಞ ಭಾಳ ಸೊಗಸಾಗಿ ಹೇಳಿದ್ದಾನೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಸರ್ವಜ್ಞನ ವಚನಗಳನ್ನು ಕುರಿತು ಮತ್ತಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ನಮಸ್ಕಾರ.